ಮೂರು ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿ ನಾನು ಮಾತನಾಡುವತಕ್ಕಂಥ ವಿಷಯಗಳು ಏನಂದರೆ, ಈ ಸಾರಿ ಬಂದಿರತಕ್ಕಂಥ ಹೊಸದಾಗಿ LBA ಯೋಜನೆಗಳಾಗಿರ್ಬೋದು, FLN ಕ್ರಿಯೆಗಳಾಗಿರ್ಬೋದು, ಇವುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಇಲ್ಲಿ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ LBA ಈ ಸಾರಿ ಬಂದಿದೆ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಪಾಠ ಆಧಾರಿತ ಪರೀಕ್ಷೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಅಂಕಗಳನ್ನು ನೀಡುವುದು ಹೊಸದಾಗಿ ಈ ಸಾರಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕಂದರೆ 1, 2, 3 ಪಾಠ ಆದಮೇಲೆ ನಾವು ಮೊದಲು ಏನು ಮಾಡ್ತಿದ್ದೆವು ಅಂದ್ರೆ ಪರೀಕ್ಷೆಗಳನ್ನು ತಗೋತಿದ್ದೆವು. ಆದರೆ ಈ ವರ್ಷದಿಂದ ಏನು ಮಾಡಿರಂದರೆ ಒಂದೊಂದು ಲೆಸನ್ಗೆ ಇಷ್ಟಿಷ್ಟು ಮಾರ್ಕ್ಸ್ ಅಂಥೇಳಿ, ಅಂದರೆ 3ರಿಂದ 5ನೇ ತರಗತಿವರೆಗೆ 10+5 ಮಾರ್ಕ್ಸ್, ಅಂದರೆ ಫಾರ್ 5 ಮಾರ್ಕ್ಸ್ ಮೌಖಿಕವಾಗಿ, 10 ಮಾರ್ಕ್ಸ್ ಅವರು ಬರೆಯೋದು, ಈ ಥರನಾದಂಥ ಯೋಜನೆ ಬಂದದ. ಮತ್ತು 6ರಿಂದ 10ನೇ ತರಗತಿವರೆಗೆ ಏನಿದೆ ಅಂದರೆ 15 ಮಾರ್ಕ್ಸು ರಿಟರ್ನ್ ಬರೆಯೋದು, ಆಮೇಲೆ 5 ಮಾರ್ಕ್ಸು ಮೌಖಿಕ, ಅಲ್ಲೇ ಸೇಮ್. ಇದು LBA. ಯಾಕಂದರೆ ವಿದ್ಯಾರ್ಥಿಗಳಿಗೆ ಕಲಿಕಾ ಮಟ್ಟ ಹೆಚ್ಚಾಗಲಿ ಅನ್ನೋಕ್ಕೋಸ್ಕರ ಇದನ್ನು ಈ ಸಾರಿ ಜಾರಿ ಬಂದಿರತಕ್ಕಂಥದ್ದು. ಮತ್ತು FLN ವಿಷಯ ಅಂದರೆ ಸಾಕ್ಷರತೆ ಪ್ರಮಾಣದಲ್ಲಿ ಯಾವ ಮಕ್ಕಳು ಹಿಂದುಳಿದಾರ, ಅಂದರೆ ಓದಾಕ ಬರೆಯಾಕ ಬರ್ತಾ ಇಲ್ಲ ಅವರಿಗೆ, ಅವರು ಮುಂದಿನ ಕ್ಲಾಸಿಗೆ ಬಂದಿದ್ದಾರೆ. ಈಗ ಆಲ್ರೆಡಿ ಟಿಲ್ 10th ಸ್ಟ್ಯಾಂಡರ್ಡ್ ಅವರು 10ನೇ ತರಗತಿವರೆಗೆ ಅದಾರ. ಆದರೂ ಕೂಡ ಅವ್ರಿಗೆ ಕೆಲವೊಂದು ವಿದ್ಯಾರ್ಥಿಗಳು ಓದಾಕ ಬರಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಫೋಕಸ್ ಮಾಡೋಕ್ಕೋಸ್ಕರ FLN ಅನ್ನು ಜಾರಿ ತಂದರೆ, ಅಂದರೆ ಅವರಿಗೆ ಸಾಕ್ಷರತೆ ಪ್ರಮಾಣ ಬರಬೇಕನ್ನೋಕ್ಕೋಸ್ಕರ, ಆಮೇಲೆ ಸಂಖ್ಯಾಜ್ಞಾನ ಬರಬೇಕನ್ನೋಕ್ಕೋಸ್ಕರ. ಆ ಕಲಿಕೆಯಲ್ಲಿ ಹಿಂದುಳಿದಕ್ಕೆ ಮೇನ್ ಕಾರಣ ನಾವೆಲ್ಲರೂ, ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸು ಆಗಿರ್ಬೋದು, ಈ ಸಮಾಜ ಎಲ್ಲರೂ ಒಬ್ಬರ ಮೇಲೆ ಹಾಕ್ಲಿಕ್ಕೆ ಬರಲ್ಲ. ಇಲ್ಲಿ ನಾವೆಲ್ಲರೂ ಕಾರಣ ಅದೇವು. ಸೊ ಅದರಾಗ ಟೀಚರ್ಸು ನಾವು ಎಷ್ಟು ಜವಾಬ್ದಾರಿತವಾಗಿ ಕೆಲಸ ಮಾಡತ್ತೀವಿ ಅನ್ನೋದು ನಮಗೆ ಗೊತ್ತೈತಿ. ಅದೇ ಥರನಾಗಿ ಪೇರೆಂಟ್ಸು ಕೂಡ ಮಾಡ್ಬೇಕಂತ ನನ್ನ ವಿಷಯನೇ ಅದೇ ಅದ, ಪೇರೆಂಟ್ಸರ ಜವಾಬ್ದಾರಿ. ಈ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಕ್ಕೆ ಕಾರಣ ಪೇರೆಂಟ್ಸ್ ಜವಾಬ್ದಾರಿ ಏನದ ಅಂತ ಅನ್ನೋದು ಮಾತಾಡೋದೈತೆ ನನ್ನ ವಿಷಯ. ಪೇರೆಂಟ್ಸ್ ಜವಾಬ್ದಾರಿ ಏನಪ್ಪ ಅಂದ್ರೆ, ಮೊದಲನೇ ಜವಾಬ್ದಾರಿ ಮಕ್ಕಳನ್ನು ಶಾಲೆಗೆ ಕಳಿಸೋದು. ಶಾಲೆಗೆ ಬಂದ ನಂತರನೇ ನಾವು ಅವರಿಗೆ ಕಲಿಸೋಕ್ಕೆ ಸಾಧ್ಯ. ನಾ ಸಿಕ್ಕಾಪಟ್ಟೆ ಸರಿ ಪೇರೆಂಟ್ಸನ್ನು ಕಾಲ್ ಮಾಡಿದ್ದೀನಿ, ಆದರೂ ಕೂಡ ಕೆಲವು ಪೇರೆಂಟ್ಸ್ ಅವರು ಶಾಲೆಗೆ ಕೆಲವೊಂದು ಟೈಮ್ ಅವರು ಏನೇನೋ ರೀಸನ್ಸ್ ಕೊಡ್ತಾರೆ. ಆ ರೀಸನ್ಸ್ಗಳು ನಮ್ಮ ನೋಡಿದಾಕರ ವಿಚಿತ್ರ ಅನಿಸ್ತದೆ ನನಗೆ ಪರ್ಸ್ನಲಿ. ನಾನು ಕೂಡ ಹೊಲದಲ್ಲಿ ಕೆಲಸ ಮಾಡಿ ಬಂದು ಇಲ್ಲಿ ಟೀಚರ್ಸ್ ಆಗ್ಯಾವ್ರಿ, ಹಂಗೆ ಯಾರೂ ಇಲ್ಲ, ಎಲ್ಲರೂ ಅದೇ ಥರನೇ ಆಗ್ಯಾವು. ಬಟ್ ಎಲ್ಲರಿಗೂ ಇದೆ, ನೀವೆಲ್ಲರೂ ಎದಕ್ಕೆ ದುಡ್ಲಿರ್ತಾರೆ ಅಂದ್ರೆ ಮಕ್ಕಳಿಗೋಸ್ಕರನೇ ದುಡ್ಲಿರ್ತಾರೆ, ಮಕ್ಕಳ ಸಲುವಾಗಿನೇ ದುಡಿಯುತ್ತೆ. ನಾವೆಲ್ಲರೂ, ನೀವು ಆಯಿತು, ನಾವು ಕೂಡ ಮುಂದೆ ಮಕ್ಕಳಿಗೋಸ್ಕರ ದುಡಿತು, ನಮ್ಮ ಮಕ್ಕಳಿಗೋಸ್ಕರ ದುಡಿತೇವೆ. ಸೊ ಮಕ್ಕಳಿಗೆ ಶಾಲೆಗೆ ಕಳಿಸೋಕ್ಕೂ ನಾವು ಜಸ್ಟಿಫಿಕೇಶನ್ ಅದಕ್ಕೆ ಸಮರ್ಥನೆ ಕೊಡ್ತೇವೆ. ಒಂದೊಂದ್ಸಲ ಟೈಮ್ ಗೊಡ್ಜಿಗೆ ಹೋಗೋದಾದ್ರಿ, ಜಾತ್ರೆಗೆ ಹೋಗೋದಾದ್ರಿ, ಇಂಥವು ಕಾರಣಗಳು ಏನು ಅನಿಸ್ತದೆ ನಮ್ಗೆ ಭಾಳ ವಿಚಿತ್ರ ಅನಿಸ್ತದ್ರಿ. ಅದು ಜವಾಬ್ದಾರಿ ತೋರಿಸ್ಲಾರ್ದಂಗೆ ಅನಿಸ್ತದೆ ನನಗೆ ಪರ್ಸ್ನಲಿ. ಸೊ ಅದನ್ನು ಮಸ್ಟ್ ನೀವು ಶಾಲೆಗೆ ಕಳಿಸಿದ್ರೆ ಅಂದ್ರೆ ಅವರು ಯಾವ ರೀತಿ ಓದ್ತಾ ಇದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ, ಆಗಲೇ ಸರ್ ಹೇಳಿದ್ರು ಮೊಬೈಲನ್ನು ಬಳಸೋ, ನಮ್ಗೆ ಮೊಬೈಲ್ ಬಳಸೋಕ್ಕೆ ಟೈಮ್ ಐತಿ, ಮಕ್ಕಳ ಹೋಮ್ವರ್ಕ್ ಮಾಡೇ ನಿಮ್ಗೆ ಗೊತ್ತಿಲ್ಲ, ಆಯಿತು, ವಿಷಯಗಳ ಬಗ್ಗೆ ಗೊತ್ತಿಲ್ಲ, ಓಕೆ, ನಮಗೆ ಗೊತ್ತೈತಿಲ್ಲ, ಒಂದು ಸ್ವಲ್ಪ ಏನು ಮಾಡತ್ತಾರ, ಏನು ಸುದ್ದಿ ಮಕ್ಕಳಂತ ನೋಡೋದು, ಅವ್ರಿಗೆ ಸಮಯ ಕೊಡೋದು. ಕೆಲವೊಂದು ಟೈಮ್ ನಾವು ಪ್ರೈವೇಟ್ ಸ್ಕೂಲ್ಗಳಿಗೆ ಕಂಪ್ಯಾರಿಸನ್ ಮಾಡ್ತೇವೆ. ಪ್ರೈವೇಟ್ ಶಾಲೆ ಹಾಕದಾಕರ ನಮ್ಮ ಮನಸ್ಥಿತಿ ಹೆಂಗಿರ್ತಂದ್ರೆ ರೊಕ್ಕ ಕೊಟ್ಟಿರ್ತೇವೆ ಅಂತ. ಇಲ್ಲಿನೂ ರೊಕ್ಕನೇ ಕೊಟ್ಟಿರ್ತೇವೆ, ನಾವು ಟ್ಯಾಕ್ಸ್ ಮನಿ ಥ್ರೂ ನಾವು ರೊಕ್ಕನೇ ಕೊಟ್ಟಿರ್ತೇವೆ, ಅದು ನಮ್ಗೆ ಅರಿವಿಗೆ ಬರೋದಿಲ್ಲ ಅಷ್ಟೇ. ಸೊ ಅದು ಜವಾಬ್ದಾರಿ ಕಡಿಮೆ. ಅಂದ್ರೆ ರೊಕ್ಕ ಕೊಟ್ಟೇವೆ ಅಂತ ಹೇಳಿಕೆ ಏನನ್ನು ಗೊತ್ತೇಳಿ ಅವ್ರಿಗೆ ಸಮಯನೂ ಕೊಡ್ತೇವೆ ನಾವು. ಪ್ರೈವೇಟ್ ಸ್ಕೂಲಲ್ಲಿ ಏನು ಮಾಡ್ತೇವೆ ಅಂದ್ರೆ ಮಕ್ಕಳಿಗೆ ರೊಕ್ಕದ ಜೊತೆಗೆ ಸಮಯನೂ ಕೊಟ್ಟಿರ್ತೇವೆ ಅಲ್ಲಿ, ಅದಕ್ಕಾಗಿ ಅವ್ರು ಮುಂದೆ ಬರ್ತಾರೆ. ಇಲ್ಲಿ ಕೂಡ ಒಂದು ಸ್ವಲ್ಪ ನಾವು ಮಕ್ಕಳಿಗೆ ಸಮಯವನ್ನು ಕೊಡಬೇಕು, ಏನು ಮಾಡತ್ತಾರೆ ನಮ್ಮ ಮಕ್ಕಳು ಅಂತೇಳಿ. ಸೊ ಕೆಲವೊಂದು ಟೈಮ್ ಸ್ಟೂಡೆಂಟ್ಸ್ ನಮ್ಗೆ ಸುಳ್ಳು ಹೇಳ್ತಾರೆ. ಅದು ನಮ್ಗೆ ಯಾವಾಗ ಗೊತ್ತಾಗ್ತದೆ ಅಂದರೆ ಪೇರೆಂಟ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಗೊತ್ತಾಗ್ತದೆ ನಮಗೆ. ಕೆಲವು ವಿದ್ಯಾರ್ಥಿಗಳು ಬೇರೆ ರೀತಿಯಾದಂಥ ನಮಗೆ ಏನೇನೋ ಹೇಳಿಕೆ ಏನೇನೋ ಮಾಡ್ತಿರ್ತಾರೆ. ಆದರೆ ಅದು ಪೇರೆಂಟ್ಸ್ಗೆ ನಾವು ಕಾಲ್ ಮಾಡಿದ ತಕ್ಷಣ ಗೊತ್ತಾಗ್ತದೆ ಇವ್ರು ಹೇಳ್ತಕ್ಕಂಥ ವಿಷಯನೇ ಬೇರೆ, ಮಕ್ಕಳು ಹೇಳ್ತಕ್ಕಂಥ ವಿಷಯನೇ ಬೇರೆ. ಇದರ ಅರ್ಥ ಏನಂದ್ರೆ ನಾವು ಟಚ್ ಅಲ್ಲಿ ಇರಬೇಕು ಅಂತ ಅರ್ಥ.
ಪಾಲಕರಾಗಲಿ, ಮಕ್ಕಳಾಗಲಿ, ಶಿಕ್ಷಕರಾಗಲಿ, ಸಮಾಜದಲ್ಲಿ ನಾವು ಶೈಕ್ಷಣಿಕವಾದಂಥ ಪ್ರಗತಿಯನ್ನು ಕಾಣಬೇಕಾದ್ರೆ ನಾವೆಲ್ಲರೂ ಕಮ್ಯುನಿಕೇಟ್ ಮಾಡ್ತಾ ಇರ್ಬೇಕು ಅವಾಗ ಅಂತ ನನಗೆ ಅನಿಸ್ತದೆ. ಆಮೇಲೆ ಕೆಲವೊಂದು ವಿಷಯಗಳು ನೋಡ್ಬೇಕಾದ್ರೆ ಗೊತ್ತಾಗ್ತದೆ ನಮ್ಗೆ. ನಮ್ಮ ಮಕ್ಕಳು ಜಾನಪದ ಹಾಡುಗಳನ್ನ ಭಾಳ ನೆನಪಿಡ್ತಾರೆ. ನಾವು ಹೇಳ್ತಕ್ಕಂಥ ವಿಷಯಗಳನ್ನ ನೆನಪಿಡ್ಲಿಕ್ಕೆ ಅವ್ರು ವಿಫಲ ಆಗ್ತಾರೆ. ಇದು ನಾನು ಟೀಚರ್ ಆಗಿ ಒಳಗೊಮ್ಮೆ ಏನ್ ಅನಿಸ್ತದೆ ಅಂದ್ರೆ ಏನಪ್ಪಾ ನಮ್ದೇ ಟೀಚಿಂಗ್ ಕರೆಕ್ಟ್ ಇಲ್ಲೇನು ಈ ತರ ಅಂತ. ಅದಕ್ಕೆ ಇನ್ನೊಂದು ಕಾರಣ ಅದ, ಕಂಟಿನ್ಯೂಸ್ ಆಗಿ ಅವರಿಗೆ ರಿಪೀಟೆಡ್ಲಿ ಆ ಸಾಂಗ್ಸ್ಗಳು ಅವ್ರಿಗೆ ನಾ ಬ್ಯಾಡ ಅನ್ನಲ್ಲ, ಅದನ್ನು ಒಂದು ಕಲೆ. ಜಾನಪದ ಸಾಹಿತ್ಯ ಅದೊಂದು ಕಲೆ, ನಾ ಬ್ಯಾಡ ಅನ್ನಲ್ಲ. ಜಾತ್ರೆ ಮಾಡ್ತೀರಿ, ದೇವ್ರ ಪೂಜೆ ಮಾಡ್ತೀರಿ, ಎಲ್ಲರಿಗೂ ಬ್ಯಾಡ ಅನ್ನಲ್ಲ ನಾನು. ಸೊ ಅದೇ ರೀತಿಯಾದಂಥ ಜವಾಬ್ದಾರಿ ನಮ್ಮ ಮಕ್ಕಳ ಶೈಕ್ಷಣಿಕದ ಬಗ್ಗೆ ವಿಚಾರ ಮಾಡೋದು ಕೂಡ ನಾವು ಎಲ್ಲರೂ ನೋಡ್ಕೋಬೇಕಾಗ್ತದೆ ನನಗನ್ನಿಸ್ತದೆ. ಇಷ್ಟು ವಿಷಯಗಳು. ಸೊ ಇವೆಲ್ಲ ಕಲಿಕೆಯಲ್ಲಿ ಹಿಂದುಳಿದ ಕಾರಣ ಮಕ್ಕಳು ಮೇನ್ ಅಂದ್ರೆ ನಮ್ಮೆಲ್ಲರ ಜವಾಬ್ದಾರಿ ಐತತ್ತೆ ನನಗನ್ನಿಸ್ತದೆ. ಆ ಜವಾಬ್ದಾರಿಯನ್ನ ನಾವು ಪ್ರದರ್ಶನ ಮತ್ತು ಬರೀ ದುಡಿಯೋದು ಒಂದೇ ಅಲ್ಲ. ನಾವು ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ದುಡ್ದು ಎಲ್ಲ ಗಳಿಸಿರ್ತೇವೆ ತಿಳ್ಕೊರಿ, ಆದ್ರೆ ಅವ್ರಿಗೆ ಸರಿಯಾದ ಶಿಕ್ಷಣನೇ ಇಲ್ಲ ಅಂದಕಾರ ಅದನ್ನ ಬಳಸ್ಕೋತಾರೆ ಯಾವ ರೀತಿ ಅವರು. ಸೊ ದ್ಯಾಟ್ ವಿಲ್ ಬಿ ದ ಕ್ವಶನ್. ಅದನ್ನು ಕ್ವಶನ್ ಆಗ್ತದೆ ನಮ್ಗೆ ಗೊತ್ತಾಯಿದೆ. ನೀವು ಯಾರಿಗೇನು ಬುದ್ಧಿ ಇಲ್ಲ ಅಂತಲ್ಲ, ಒಂದೊಂದ್ಸಲಿ ಮರ್ತು ಹೋಗ್ತೇವೆ ನಾವು ಅಷ್ಟೇ. ಎಲ್ಲರಿಗೂ ಗೊತ್ತೈತಿ, ಮರಿತಿರ್ತೇವೆ. ಸೊ ಆ ಪ್ರಜ್ಞೆ ನಮ್ಮಲ್ಲಿ ನಾವು ಎಬ್ಬರಿಸ್ಕೋಬೇಕಾಗ್ತದೆ. ಅಂದ್ರೆ ಈ ಕಂಟಿನ್ಯೂಸ್ ದುಡಿಯೋದೊಂದೇ ಅಲ್ಲ, ಮಕ್ಕಳಿಗೋಸ್ಕರ ಸಮಯ ಕೊಡೋದು ಕೂಡ ಅಷ್ಟೇ ಬಹಳ ಮಹತ್ವದಾಗಿದೆ. ಸೊ ಇಷ್ಟು ನನ್ನ 2 ಮಾತುಗಳನ್ನು ಹೇಳಿ ನಾನು ಇಲ್ಲಿ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.